ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂದರೆ, ಪ್ರತಿ ವರ್ಷ SSLCನಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಓಕೆ, ಸೊ ಎಷ್ಟೊಂದು ಜನ ಫೇಲ್ ಆಗಿ ಮತ್ತೆ ಅವ್ರ ಸ್ಟಡೀಸ್ನ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಅವ್ರು ಮತ್ತೆ ಎಕ್ಸಾಮ್ನ ಬರೆಯೋದಿಲ್ಲ, ಡ್ರಾಪ್ ಔಟ್ ಆಗ್ತಾರೆ. ಓಕೆ, ಸೊ ಹಾಗಾಗಿ ತುಂಬ ಸಿಂಪಲ್ಲಾಗಿ ಹೇಗೆ ನಾನು ವಿಡಿಯೋ ಮಾಡೋದು ಅಂತ ಒಂದು ನಿಮಗೆ ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಹೇಗೆ ತುಂಬ ಸುಲಭವಾಗಿ ಮ್ಯಾಥಮೆಟಿಕ್ಸಲ್ಲಿ ಸ್ಕೋರ್ ಮಾಡ್ಬೋದು. ಇನ್ಫ್ಯಾಕ್ಟ್ ಫಸ್ಟ್ ಕ್ಲಾಸ್ ಸ್ಕೋರ್ ಮಾಡ್ಬೋದು. ಜಸ್ಟ್ ಪಾಸ್ ಆಗೋದು ಒಂದೇ ಅಲ್ಲ, ಫಸ್ಟ್ ಕ್ಲಾಸ್ ನೀವು ಸ್ಕೋರ್ ಮಾಡಬಹುದು. ಅದಕ್ಕೋಸ್ಕರ ನೀವು ಜಸ್ಟ್ 10 to 15 hours ಟೈಮ್ ಕೊಟ್ಟರೆ ಸಾಕು. ಅಷ್ಟರಲ್ಲೇ ನೀವು ಫಸ್ಟ್ ಕ್ಲಾಸ್ ತೆಗೆಯುವಂಥ ಮಾರ್ಕ್ಸ್ನ ನೀವು ಪ್ರಿಪೇರ್ ಆಗ್ಬೋದು. ಓಕೆ, ಸೊ ಹೇಗೆ ಅಂತ ನೋಡೋಣ ಬನ್ನಿ. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ಏನು ನಿಮ್ಗೆ ಆರ್ಡರ್ ತೋರಿಸ್ತೀನಿ, ಆ ಆರ್ಡರ್ನ ಫಾಲೋ ಮಾಡಿಕೊಂಡು ಅದೇ ರೀತಿಯಾಗಿ ನೀವು ಆನ್ಸರ್ ಮಾಡ್ಕೊಂಡು ಹೋಯ್ತು ಅಂದರೆ ತುಂಬ ಈಸಿ ಆಗುತ್ತೆ ನಿಮಗೆ ಸಾಲ್ವ್ ಮಾಡೋದು. ಓಕೆ ಫೈನ್. ಸೊ ಬನ್ನಿ ನೋಡೋಣ. ಈಗ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ. ಫಸ್ಟ್ ನೀವು ಯಾವುದನ್ನ ಓದಬೇಕಂದ್ರೆ ತುಂಬ ಸಿಂಪಲ್ ಆಗಿರುವಂಥ ಸರ್ಕಲ್ಸ್ ಚಾಪ್ಟರ್. ತುಂಬ ಸಿಂಪಲ್ ಆಗಿದೆ. ಇದರಲ್ಲಿ ಇರೋದೇ 2 ಥಿಯರಮ್. ಆ 2 ಥಿಯರಮ್ನ ನೀವು ನೋಡ್ಕೊಂತು ಅಂದರೆ 3 ಮಾರ್ಕ್ಸಿಗೆ ಕ್ವಶನ್ಸ್ ಬರುತ್ತೆ. ಥಿಯರಮು 2ರಲ್ಲಿ 1 ಥಿಯರಮ್ ಬಂದೇ ಬರುತ್ತೆ. ಪ್ರತಿ ವರ್ಷ ಕೂಡ ನೋಡ್ತಿದ್ದಾನೆ ನಾವು ಕ್ವಶನ್ ಪೇಪರ್ಸ್ ಅಬ್ಸರ್ವ್ ಮಾಡಿದ್ರೆ ಪ್ರತಿ ವರ್ಷ ಕೂಡ 2 ಥಿಯರಮಲ್ಲಿ 1 ಥಿಯರಮ್ ಬಂದೇ ಬರುತ್ತೆ. ಸೊ ಹಾಗಾಗಿ ನೀವು 3 ಮಾರ್ಕ್ಸಿಗೆ 3 out of 3 ಸ್ಕೋರ್ ಮಾಡಬಹುದು. ಈ ಒಂದು ಚಾಪ್ಟರ್ಗೆ ನೀವು 30 ಮಿನಿಟ್ಸಿಂದ 45 ಮಿನಿಟ್ಸ್, ಮ್ಯಾಕ್ಸಿಮಮ್ ಅಂದರೆ 60 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ಓಕೆನಾ? ಸೊ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಿದ್ರೆ ನಾನು ಇಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿದ್ದೀನಿ, ಟಾಪಿಕ್ ಅಂತ ಕೊಟ್ಟಿದ್ದೀನಿ, ಅದರಲ್ಲಿ ಸಬ್ ಟಾಪಿಕ್ಸ್ ಏನು ಓದಬೇಕಂತ ಕೊಟ್ಟಿದ್ದೀನಿ, ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಅಂತ ಹೇಳಿದ್ದೀನಿ, ನೀವು ಎಷ್ಟು ಸ್ಕೋರ್ ಮಾಡಬಹುದು. ಓಕೆ, ಅದಕ್ಕೋಸ್ಕರ ಎಷ್ಟು ಟೈಮ್ ಕೊಡಬೇಕಾಗುತ್ತೆ ಅದನ್ನು ಮಾಡಿದ್ದೀನಿ. ಓಕೆ, ಸೊ ಫಸ್ಟ್ ಯಾವುದರಿಂದ ಸ್ಟಾರ್ಟ್ ಮಾಡ್ತೀರಾ? ಸರ್ಕಲ್ಸಿಂದ ಸ್ಟಾರ್ಟ್ ಮಾಡಿ. ತುಂಬ ಸಿಂಪಲ್ ಆಗಿದೆ. ಥಿಯರಮ್ಸು ತುಂಬಾ ಶಾರ್ಟ್ ಆಗಿದೆ. 3 ಮಾರ್ಕ್ಸ್ ಬರುತ್ತೆ. ಈಸಿಯಾಗಿ ಸ್ಕೋರ್ ಮಾಡ್ಬೋದು ವಿತಿನ್ 1 hour, ದಟ್ ಈಸ್ ವಿತಿನ್ 60 ಮಿನಿಟ್ಸ್. ಓಕೆ, ನೆಕ್ಸ್ಟ್ ಟ್ರಯಾಂಗಲ್ಸ್ ಅಲ್ಲಿ ಫಸ್ಟ್ ಒಂದು ಬೇಸಿಕ್ ಕ್ವಶನ್ ಬರುತ್ತೆ 1 ಮಾರ್ಕಿಗೆ, ಮತ್ತೆ ಇನ್ನೊಂದು 1 ಮಾರ್ಕ್ ಕ್ವಶನ್ ಬರುತ್ತೆ, ಮತ್ತೆ 5 ಮಾರ್ಕ್ಸ್ ಕ್ವಶನ್. ಸೊ ಇದರಲ್ಲಿ ಏನಾಗುತ್ತೆ, ನಿಮಗೆ ಫಸ್ಟ್ 1 ಕ್ವಶನ್ ಅಲ್ಲಿ ನಿಮಗೆ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಅಂತ ಏನು ಹೇಳ್ತೀವಿ ನಾವು, ಸಿಮಿಲರ್ ಟ್ರಯಾಂಗಲ್ಸ್, ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ 1 ಮಾರ್ಕ್ ಕ್ವಶನ್ ಬರುತ್ತೆ. ತುಂಬ ಬೇಸಿಕ್ ಕ್ವಶನ್ ಇರುತ್ತೆ ಇದು. ಯಾವ 2 ಟ್ರಯಾಂಗಲ್ಸ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತ, ಓಕೆ, ಅದು ಬರುತ್ತೆ. ಓಕೆನಾ? ಥಿಯರಮ್ಸ್ ಅಲ್ಲಿ 1 ಮಾರ್ಕಿಗೆ ಸ್ಟೇಟ್ಮೆಂಟ್ ಕೇಳ್ತಾರೆ. ಜಸ್ಟ್ ಸ್ಟೇಟ್ಮೆಂಟ್, ಸ್ಟೇಟ್ ಪೈಥಾಗರಸ್ ಥಿಯರಮ್ ಅಥವಾ ಸ್ಟೇಟ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಆರ್ ಥೇಲ್ಸ್ ಥಿಯರಮ್ ಅಂತ ಜಸ್ಟ್ ಸ್ಟೇಟ್ಮೆಂಟ್ ಕೇಳಬಹುದು. ಅದು 1 ಮಾರ್ಕಿಗೆ. ಓಕೆ, ನೆಕ್ಸ್ಟ್ 5 ಮಾರ್ಕ್ಸಿಗೆ ಸ್ಟೇಟ್ ಅಂಡ್ ಪ್ರೂವ್ ಥಿಯರಮ್ ಅಂತ, ಸ್ಟೇಟ್ ಅಂಡ್ ಪ್ರೂವ್ ಅಂತ ಕೊಡ್ತಾರೆ. ಅಂದರೆ ಸ್ಟೇಟ್ ಅಂಡ್ ಪ್ರೂವ್ ಪೈಥಾಗರಸ್ ಥಿಯರಮ್ ಕೊಡ್ಬೋದು, ಸ್ಟೇಟ್ ಅಂಡ್ ಪ್ರೂವ್ ಥೇಲ್ಸ್ ಥಿಯರಮ್ ಅಥವಾ BPT ಅಂತನಾದರೂ ಕೊಡಬಹುದು. ಓಕೆ, ಸೊ ಇದರಲ್ಲಿ ನೀವು ಈ 1 ಮಾರ್ಕ್ನ ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಪ್ಲಸ್ ಈ 5 ಮಾರ್ಕ್ಸಲ್ಲಿ ನೀವು ಸಪೋಸ್ ಚೆನ್ನಾಗಿ ಮಾಡ್ತು ಅಂದರೆ 7 out of 7 ಈ ಚಾಪ್ಟರ್ಲಿ ಸ್ಕೋರ್ ಮಾಡ್ಕೋಬೋದು. ಅಸ್ಯೂಮಿಂಗ್ ಎಲ್ಲೋ ಒಂದು ಕಡೆ ಏನಾದರೂ ಮಿಸ್ಟೇಕ್ ಮಾಡಿದರೂ ಕೂಡ ನೀವು 7ಗೆ 5 ಮಾರ್ಕ್ಸ್ನ ಡೆಫಿನೆಟ್ಲಿ ತಗೋಬಹುದು. ಇದಕ್ಕೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕಿರೋದು ಅಪ್ರಾಕ್ಸಿಮೇಟ್ಲಿ 90 ಮಿನಿಟ್ಸ್, ಅಂದರೆ 1.5 hour ನೀವು ಅಪ್ರಾಕ್ಸಿಮೇಟ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ಈ 7 ಮಾರ್ಕ್ಸ್ಗೆ ನೀವು ಪ್ರಿಪೇರ್ ಆಗಬಹುದು. ಅದರಲ್ಲಿ ನೀವು ಖಂಡಿತವಾಗ್ಲೂ 5 ಮಾರ್ಕ್ಸ್ ಅಟ್ಲೀಸ್ಟ್ ಸ್ಕೋರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಸ್ ಇದೆ. ಕನ್ಸ್ಟ್ರಕ್ಷನ್ಸ್ ತುಂಬ ಈಸಿ ಇದೆ. ಒಂದು 2 ಮಾರ್ಕ್ಸಿಗೆ ಕೇಳ್ತಾರೆ, ಮತ್ತು 3 ಮತ್ತು 4 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೊ 9 ಮಾರ್ಕ್ಸಿಗೆ ಕನ್ಸ್ಟ್ರಕ್ಷನ್ಸ್ ಇದೆ. ಇದು ಖಂಡಿತವಾಗ್ಲೂ ನೀವು ಸ್ಕೋರ್ ಮಾಡಬಹುದು. ಈ ಕನ್ಸ್ಟ್ರಕ್ಷನ್ಸ್ನ 9 out of 9 ಆ್ಯಕ್ಚುಲಿ ನೀವು ತಗೋಬೇಕು. ಮಿಸ್ ಆದರೂ ಕೂಡ ಅಟ್ಲೀಸ್ಟ್ 8 ಮಾರ್ಕ್ಸ್ ಅಂತೂ ಸ್ಕೋರ್ ಮಾಡಲೇಬೇಕು. ಇದಕ್ಕೆ ನೀವು 1 hour ಟೈಮ್ ಕೊಡಿ, ಚೆನ್ನಾಗಿ ಪ್ರಿಪೇರ್ ಆಗಿ ನೀವು ರೆಡಿ ಆಗಿ. ಓಕೆ, ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್. ಮತ್ತೆ ಇನ್ನೊಂದು ತುಂಬ ಈಸಿ ಆಗಿರುವಂಥ ಚಾಪ್ಟರ್. ಇದರಲ್ಲಿ ಏನಿರುತ್ತೆ, ಟೋಟಲ್ ಬರೋದು 8 ಮಾರ್ಕ್ಸಿಗೆ ಬರುತ್ತೆ ಈ ಚಾಪ್ಟರ್. ಓಕೆ, 1 ಮಾರ್ಕ್ನ 1 ಪ್ರಶ್ನೆ MCQ, ಮತ್ತೆ ಇನ್ನೊಂದು ಮಾರ್ಕ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, ಮತ್ತೆ 4 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಓಕೆ, ಇದರಲ್ಲಿ 1 ಮಾರ್ಕ್ ಕ್ವಶನ್ ನಿಮ್ಗೆ ಯಾವ್ದು ಬರುತ್ತೆ, ಒಂದು ಟೇಬಲ್ ಇದೆ, ನಿಮಗೆ ನೆನಪಿರ್ಬೋದು. ಇಂಟರ್ಸೆಕ್ಟಿಂಗ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಅಂತ ಒಂದು ಟೇಬಲ್ ಇದೆ. ಆ ಟೇಬಲ್ನ ಓದ್ಕೊಂಡು ಅರ್ಥ ಮಾಡಿಕೊಂಡ್ರೆ ನೀವು ಡೆಫಿನೆಟ್ಲಿ ಈ 1 ಮಾರ್ಕ್ ಬೇಸಿಕ್ ಕ್ವಶನ್ ಏನಿದೆ ಅದನ್ನು ಸ್ಕೋರ್ ಮಾಡ್ಕೋಬಹುದು. ಪ್ಲಸ್ ಇನ್ನೊಂದು ಮಾರ್ಕಲ್ಲೂ ಮತ್ತೆ ಅದರಲ್ಲೇ ಬೇರೆ ರೀತಿ ಕೇಳ್ತಾರೆ, ಅಂದರೆ ವಿಚ್ ಆರ್ ಕನ್ಸಿಸ್ಟೆಂಟ್ ಲೈನ್ಸ್, ಇನ್ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಕೇಳ್ತಾರೆ.
ಸೊ ಆ ಟೇಬಲ್ ಅರ್ಥ ಮಾಡ್ಕೊಂತು ಅಂದರೆ 2 ಮಾರ್ಕ್ಸ್ ಬಂದಂಗೆ, 2 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಎಲಿಮಿನೇಷನ್ ಮೆಥಡ್ ಕ್ವಶನ್ ಕೇಳ್ತಾರೆ, ಅದು ಕೂಡ 2 ಮಾರ್ಕ್ಸ್ಗೆ ಕೇಳ್ತಾರೆ. ಕೊನೆಗೆ ಗ್ರಾಫಿಕಲ್ ಮೆಥಡ್ ಅಂತ ಕೇಳ್ತಾರೆ, ಸಾಲ್ವ್ ಈಕ್ವೇಷನ್ಸ್ ಗ್ರಾಫಿಕಲಿ ಅಂತ ಕ್ವಶನ್ ಇರುತ್ತೆ, ಅದು 4 ಮಾರ್ಕ್ಸ್ ಕ್ವಶನ್. ಸೊ ಈ ಚಾಪ್ಟರಲ್ಲಿ ನಿಮಗೆ ಟೋಟಲ್ 8 ಮಾರ್ಕ್ಸ್ ಇರುತ್ತೆ. ಆ್ಯಕ್ಚುಲಿ ಸ್ಪೀಕಿಂಗ್ 8 ಔಟ್ ಆಫ್ 8 ಡೆಫಿನೆಟ್ಲಿ ತೆಗಿಬೋದು, ಯಾವುದೇ ಕನ್ಫ್ಯೂಷನ್ ಇರಲ್ಲ, ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಇರುತ್ತೆ. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಆದರೂ ಇಲ್ಲೂ ಸ್ವಲ್ಪ ಏನೋ ಕನ್ಫ್ಯೂಷನ್ ಆಯಿತು, ತಪ್ಪು ಮಾಡಿದ್ದೀರಾ ಅಂತ ಅಂದ್ಕೊಂಡು 6 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ ಅಂತ ಅಸ್ಯೂಮ್ ಮಾಡ್ಕೊಂಡು, ಓಕೆನಾ. ಟೈಮ್ 60 ಮಿನಿಟ್ಸ್ ಸಾಕು ಇದಕ್ಕೆ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರಿಗೆ ಬರೋಣ. ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ 7 ಮಾರ್ಕ್ಸ್ ಇದೆ. ಅದರಲ್ಲಿ ನೀವು 1 ಮಾರ್ಕ್ ಕ್ವಶನ್ ಯಾವ್ದು ಬರಬಹುದು ಅಂದರೆ ಎಕ್ಸ್ಪೆಕ್ಟೆಡ್ ಎಂಪೆರಿಕಲ್ ರಿಲೇಷನ್ಶಿಪ್ ಅಂತ ಇರುತ್ತೆ, ಆಯಿತಾ. ಎಂಪೆರಿಕಲ್ ರಿಲೇಷನ್ಶಿಪ್ ಬರ್ಬೋದು, ಅಥವಾ ಯಾವುದಾದ್ರೂ ಒಂದು ಬೇಸಿಕ್ ಫಾರ್ಮುಲಾ ಕೇಳಬಹುದು, ಮೀನ್, ಮೋಡ್, ಮೀಡಿಯನ್ ಯಾವುದಾದ್ರೂ ಒಂದು ಫಾರ್ಮುಲಾ ಕೇಳಬಹುದು. ಅಷ್ಟು ತಿಳ್ಕೊಂತು ಅಂದರೆ 1 ಮಾರ್ಕ್ ಕ್ವಶನ್ ಗ್ಯಾರಂಟಿ ಬರುತ್ತೆ. ಓಕೆ. ನೆಕ್ಸ್ಟ್ ಕ್ಯಾಲ್ಕುಲೇಟಿಂಗ್ ದ ಮೀನ್ ಆರ್ ಮೋಡ್ ಆರ್ ಮೀಡಿಯನ್, ಈ ಪ್ರಾಬ್ಲಮ್ಸ್ ಮೇಲೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಓಕೆ. ಸೊ ಅಲ್ಲಿಗೆ ನೀವು ಮೀನ್, ಮೋಡ್ ಆರ್ ಮೀಡಿಯನ್ ಇದೆಲ್ಲ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ವರ್ಕ್ ಮಾಡಿಕೊಂಡ್ರೆ ತುಂಬ ಸಿಂಪಲ್ ಆಗಿದೆ, ಇದು ಕೂಡ 3 ಮಾರ್ಕ್ಸ್ ತಗೋಬಹುದು. ನೆಕ್ಸ್ಟ್ ಓಜಿ ಗ್ರಾಫ್ ತುಂಬ ಸಿಂಪಲ್. ಮತ್ತೆ ಓಜಿ ಗ್ರಾಫ್ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ 3 ಮಾರ್ಕ್ಸ್ ಇದೆ. ಅಲ್ಲಿಗೆ 7 ಮಾರ್ಕ್ಸಿಗೆ ಕೂಡ ನೀವು ಕೂಡ ಇಲ್ಲಿ ಸ್ಕೋರ್ ಮಾಡಬಹುದು. ಬಟ್ ಅಸ್ಯೂಮಿಂಗ್ ಇಲ್ಲೂ ಕೂಡ ಎಲ್ಲೋ ಕ್ಯಾಲ್ಕುಲೇಷನ್ಸಲ್ಲಿ ಏನೋ ತಪ್ಪು ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ಯಾವುದರಲ್ಲಿ ಓಜಿ ಗ್ರಾಫ್ ಯಾವುದೇ ಕಾರಣಕ್ಕೂ ತಪ್ಪಾಗಬಾರ್ದು, 3 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು. ಮೀನ್, ಮೀಡಿಯನ್ ಮೋಡಲ್ಲಿ ಏನೋ ತಪ್ಪಾಗಿದೆ ಅಂತ ಅನ್ಕೊಳ್ಳೋಣ, ಅಲ್ಲಿ 1 ಮಾರ್ಕ್ಸ್ ತೊಗೊಂಡಿದ್ದೀರಾ ಅನ್ಕೊಳ್ಳೋಣ 3 ಮಾರ್ಕ್ಸಲ್ಲಿ. ಇನ್ನೊಂದು 1 ಮಾರ್ಕ್ ಕ್ವಶನ್ ಅದು ಮಿಸ್ ಆಗಬಾರ್ದು. ಸೊ 5 ಔಟ್ ಆಫ್ 5, ಅಟ್ಲೀಸ್ಟ್ 5 ಔಟ್ ಆಫ್ 7 ಇಲ್ಲಿ ಸ್ಕೋರ್ ಮಾಡಲೇಬೇಕು. ಓಕೆ. ಸೊ ಯು ಕ್ಯಾನ್ ಕೀಪ್ ಅಸೈಡ್ ಅರೌಂಡ್ 90 ಮಿನಿಟ್ಸ್, 1.5 ಅವರ್ ಟೈಮ್ ಇಡಬಹುದು, ಪರವಾಗಿಲ್ಲ. 5 ಮಾರ್ಕ್ಸ್ ಸ್ಕೋರ್ ಮಾಡ್ಕೊತೀರಾ ಔಟ್ ಆಫ್ 7. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಪ್ರಾಬ್ಲಮ್ಸ್ನ, ಮೀನ್, ಮೀಡಿಯನ್, ಮೋಡ್ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ 7 ಔಟ್ ಆಫ್ 7 ತೆಗಿಬಹುದು. ಓಕೆ. ಬಟ್ ಸದ್ಯಕ್ಕೆ 5 ಮಾರ್ಕ್ಸೇ ತೆಗಿತೀರಾ ಅಂತ ಅನ್ಕೊಳ್ಳೋಣ. ಓಕೆ. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಟೋಟಲ್ ಮಾರ್ಕ್ಸ್ ನಮಗೆ 7 ಮಾರ್ಕ್ಸ್ಗೆ ಬರುತ್ತೆ. ಇದರಲ್ಲಿ ಫಸ್ಟ್ ನೀವೇನು ಕಲ್ತ್ಕೋಬೇಕು, ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ ಏನು, ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಆರಿಜಿನ್ ಅಂತ ಕೊಟ್ಟಾಗ ಏನು ಬರೀಬೇಕು ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ ಏನು, ಮಿಡ್ ಪಾಯಿಂಟ್ ಫಾರ್ಮುಲಾ, ಏರಿಯಾ ಫಾರ್ಮುಲಾ, ಈ ಫಾರ್ಮುಲಾ ನಾವು ನೋಡ್ಕೋಬೇಕು ಫಸ್ಟ್. ಓಕೆ. ಇದ್ರ ಮೇಲೆ ನಿಮಗೆ ಫಸ್ಟ್ ಇದೆಯಲ್ಲ ಬೇಸಿಕ್ ಕ್ವಶನ್ 1 ಆರ್ 2 ಕ್ವಶನ್ಸ್ ಇಲ್ಲಿ ಬಂದ್ಬಿಡುತ್ತೆ ಅಷ್ಟರಲ್ಲೇ. ಓಕೆ. 2 ಮಾರ್ಕ್ಸ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಕೊಡ್ತಾರೆ, ಒಂದು ಪ್ರಾಬ್ಲಮ್ ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ಸೆಕ್ಷನ್ ಫಾರ್ಮುಲಾ ಆರ್ ಮಿಡ್ ಪಾಯಿಂಟ್ ಫಾರ್ಮುಲಾ ಯಾವುದ್ರ ಮೇಲೆ ಬೇಕಿದ್ರೂ ಬರ್ಬೋದು. 2 ಮಾರ್ಕ್ಸ್ ತುಂಬ ಸಿಂಪಲ್ ಪ್ರಾಬ್ಲಮ್ ಬರುತ್ತೆ, ಅದನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು. 3 ಮಾರ್ಕ್ಸ್ಗೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಏನು ಪ್ರಾಬ್ಲಮ್ ಬರ್ಬೋದು 3 ಮಾರ್ಕ್ಸ್ ಬಂದರೆ, ಮೋಸ್ಟ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಅಂತ ಒಂದಿದೆ. ಇದರಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಅಂತ ಒಂದು ಫಾರ್ಮುಲಾ ಇದೆ, ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ಬರಬಹುದು. ಅಲ್ಲಿ ಸ್ವಲ್ಪ ಹುಷಾರಾಗಿ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ 3 ಮಾರ್ಕ್ಸ್ಗೆ 3 ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬಹುದು. ಅದಿಲ್ಲ ಅಂದರೆ ಅಲ್ಲೇ ಒಂದು ಆಪ್ಷನ್ ಬಂದರೆ ಬರ್ಬೋದು, ಏನು ಟ್ರೈಸೆಕ್ಷನ್ ಅಂತ ಒಂದಿದೆ, ಟ್ರೈಸೆಕ್ಷನ್ ಅಂತ ಇದೆ, ಅದು ಬರಬಹುದು. ಅಥವಾ ಕೊಲೀನಿಯರ್ ಅಂತ ಇದೆ, ಇದು ಕೂಡ ಬರಬಹುದು. ಸೊ ಇಲ್ಲಿ 7ಗೆ ಅಸ್ಯೂಮಿಂಗ್ ಇಲ್ಲೆಲ್ಲೋ ಮಿಸ್ಟೇಕ್ಸ್ ಆಯಿತು, ಏನೋ ಅರ್ಥ ಆಗಲಿಲ್ಲ ಅಂತ ಅಂದ್ಕೊಂಡ್ರು ನಾವು 4 ಮಾರ್ಕ್ಸ್ ತುಂಬ ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆ. ಸೊ ಇದು ಫಸ್ಟ್ ಸೆಟ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ 3 + 5 8, 8 16, 22, 27 + 4 31, ರೈಟ್. 31 ಮಾರ್ಕ್ಸ್ ನೀವು ಇಷ್ಟರಲ್ಲೇ ಸ್ಕೋರ್ ಮಾಡ್ಕೋಬಹುದು, ಕರೆಕ್ಟ್. ಈ ಫಸ್ಟ್ ಏನು ನೋಡ್ತಾ ಇದ್ದೀರಾ ನೀವು ವಿಡಿಯೋ ಫಸ್ಟ್ ಪಾರ್ಟಲ್ಲಿ, ಇಲ್ಲಿ 31 ಮಾರ್ಕ್ಸ್ ಸ್ಕೋರ್ ಆಗೋಯ್ತು. ಇಲ್ಲಿ ಅಂದರೆ ಇಲ್ಲಿ ಪಾಸ್ ಆಗೋಯ್ತು, ಇಲ್ಲಿಂದ ನಿಮ್ಮ ದೋಣಿ ಪಾಸ್ ಆಗೋಯ್ತು ಇಲ್ಲಿಂದ. ಓಕೆನಾ. ಸೊ 31 ಮಾರ್ಕ್ಸ್ ಬಂದಾಯಿತು. ಬರೀ ಈ 6 ಚಾಪ್ಟರ್ ನಾನು ಏನು ತೋರಿಸಿದ್ದೀನ ಅಷ್ಟನ್ನು ನೋಡ್ಕೊಂಡ್ರೇ ನಿಮಗೆ 31 ಮಾರ್ಕ್ಸ್ ಬಂದಾಯಿತು. ಸೊ ಮಿಕ್ಕಿದ 6 ಚಾಪ್ಟರ್ಸ್ ಏನಿದೆ ಅಲ್ಲಿ ಇನ್ನು ಸ್ಕೋರ್ ಮಾಡ್ಕೋಬೋದು ನೀವು ಚೆನ್ನಾಗಿ ನೆಕ್ಸ್ಟ್. ಓಕೆ. ಸೊ ನೀವು ಇಲ್ಲಿಗೆ ಹೋಗೋಕ್ಕೆ ಮುಂಚೆ ಸೆಕೆಂಡ್ ಪಾರ್ಟ್ ಯಾವುದೇ ಕಾರಣಕ್ಕೂ ನೀವು ಫಸ್ಟ್ ಪಾರ್ಟ್ನ ಸಾಲ್ವ್ ಮಾಡಲೇಬೇಕು. ಇದನ್ನು ಪರ್ಫೆಕ್ಟ್ ಆಗಲೇಬೇಕು. ಇದು ಪರ್ಫೆಕ್ಟ್ ಆದರೆ ಮಾತ್ರ ನೀವು ಸೆಕೆಂಡ್ ಪಾರ್ಟಿಗೆ ಹೋಗಬೇಕು. ಓಕೆ. ಬಿಕಾಸ್ ದೀಸ್ ಆರ್ ವೆರಿ ಸಿಂಪಲ್ ಥಿಂಗ್ಸ್. ಇದು ತುಂಬ ಸಿಂಪಲ್, ಪ್ರೆಡಿಕ್ಟಬಲ್, ಈಸಿಯಾಗಿ ಗೊತ್ತಾಗುತ್ತೆ ಯಾವ ಥರ ಕ್ವಶನ್ ಬರ್ಬೋದು ಅಂತ ಗೊತ್ತಾಗುತ್ತೆ. ಹಾಗಾಗಿ ನೀವು ಈ 6 ಚಾಪ್ಟರ್ಸ್ನ ಫಸ್ಟ್ ಫೋಕಸ್ ಮಾಡಿ
31 ಮಾರ್ಕ್ಸ್ನ ಸ್ಕೋರ್ ಮಾಡ್ಕೊಳ್ಳಿ. ಇಷ್ಟು ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂದರೆ ನೆಕ್ಸ್ಟ್ ಹೋಗಿ ಯಾವ ಕ್ವಶನ್ಸ್ಗೆ ಹೋಗೋಣ. ನೆಕ್ಸ್ಟು ಎ ಪಿ ಹೋಗ್ಬೋದು. ನೆಕ್ಸ್ಟ್ ನೀವು ಫಾರ್ ಎಕ್ಸಾಂಪಲ್ ಎ ಪಿ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಏನು ಬರುತ್ತೆ, ಫೈಂಡಿಂಗ್ ಡಿ ಅಂದರೆ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದು. ಸಿಂಪಲ್ ಆಗಿದೆ. A2 - A1 ಇಸ್ ಈಕ್ವಲ್ ಟು ಕಾಮನ್ ಡಿಫ್ರೆನ್ಸ್, ಆರ್ A3 - A2 ಅಂತ ಹೇಳ್ತೀವಿ, A4 - A3 ಅಂತ ಹೇಳ್ತೀವಿ. ಸಿಂಪಲ್ ಕಾಮನ್ ಡಿಫ್ರೆನ್ಸ್ ಫೈಂಡ್ ಮಾಡೋದು. ಇದು 1 ಮಾರ್ಕಿಗೆ ಬರಬಹುದು ಕ್ವಶನ್. ಓಕೆ, ನೆಕ್ಸ್ಟ್ ಏನು ಬರ್ಬೋದು, nth ಟರ್ಮ್ ಫಾರ್ಮುಲಾ ಕೇಳಬಹುದು ಯಾವುದಾದ್ರೂ ಒಂದು. ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ nth ಟರ್ಮ್ ಆಫ್ ಎನ್ ಎ ಪಿ ಅಂತ ಕೇಳಬಹುದು. ಆರ್ ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ ಎ ಪಿ ಕೇಳಬಹುದು. ಪ್ಲಸ್ ಸಮ್ ಆಫ್ n ಟರ್ಮ್ಸ್ ಅಲ್ಲಿ 2-3 ಫಾರ್ಮುಲಾ ಇದೆ. ಲಾಸ್ಟ್ ಟರ್ಮ್ ಕೊಟ್ಟರೆ ಏನು ಯೂಸ್ ಮಾಡಬೇಕು, ಎನ್ ಕೊಟ್ಟರೆ ಏನು ಯೂಸ್ ಮಾಡಬೇಕು ಅಂತ. ಸೊ ಅದನ್ನು ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್. ಫಾರ್ಮುಲಾ ನೋಡ್ಕೊಂಡ್ರೆ ನೀವು 1 ಮಾರ್ಕ್ ಕ್ವಶನ್ ಬರೋ ಚಾನ್ಸಸ್ ಇದೆ. ದಟ್ ಈಸ್ ಒನ್ ಪಾರ್ಟ್. ಇನ್ನೊಂದು ಪಾರ್ಟ್ ಏನು, ನಿಮಗೆ ಒಂದು ಪ್ರಾಬ್ಲಮ್ ಕೊಡ್ಬೋದು 1 ಮಾರ್ಕ್. ಫೈಂಡ್ ದ 7th ಟರ್ಮ್ ಆಫ್ ದ ಎ ಪಿ ಅಂತ ಕೊಡ್ಬೋದು ಪ್ರಾಬ್ಲಮ್. ಓಕೆ, ದಟ್ ಈಸ್ ಆಲ್ಸೋ ಪಾಸಿಬಿಲಿಟಿ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ನಿಮ್ಗೆ ಏನು ಬರೋದು, ಫೈಂಡ್ ದ 15th ಟರ್ಮ್, ಫೈಂಡ್ ದ 20th ಟರ್ಮ್ ಆಫ್ ಎನ್ ಎ ಪಿ ಅಂತ ಕೇಳಬಹುದು. ಸೊ ಇಲ್ಲಿ 2 ಮಾರ್ಕ್ ಕ್ವಶನ್. ಇಷ್ಟು ಬೇಸಿಕ್ಸ್ ಅಲ್ಲ ನಿಮಗೆ 4 ಮಾರ್ಕ್ಸ್ ಬಂದ್ಬಿಡುತ್ತೆ. ಯಾವ ಬೇಸಿಕ್ಸು, ಫಾರ್ಮುಲಾ ತಿಳ್ಕೊಂಡಿರ್ಬೇಕು, ಹೌ ಟು ಫೈಂಡ್ ಕಾಮನ್ ಡಿಫರೆನ್ಸ್ ಗೊತ್ತಿರಬೇಕು, ಹೌ ಟು ಫೈಂಡ್ nth ಟರ್ಮ್ ಗೊತ್ತಿರಬೇಕು. ಇಷ್ಟರಲ್ಲೇ ನೀವು 4 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇಲ್ಲಿ ನಿಮಗೆ ಫೈಂಡ್ ದಿ ಸಮ್ ಆಫ್ 20 ಟರ್ಮ್ಸ್, ಫೈಂಡ್ ದಿ ಸಮ್ ಆಫ್ 30 ಟರ್ಮ್ಸ್, ಈ ಥರ ಕ್ವಶನ್ ಬರಬಹುದು. ಓಕೆ, ಇದನ್ನ ನೋಡ್ಕೋಬೇಕು. ಫೈನಲ್ 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ ಬರಬಹುದು. You can expect an application oriented question here for 3 marks. 3 marks, if you are lucky enough, easy question ಬರಬಹುದು. ಅದರ್ವೈಸ್ ಸ್ವಲ್ಪ ಅಪ್ಲಿಕೇಶನ್ ಓರಿಯೆಂಟೆಡ್ ಥರ, ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ ಥರ ಬರಬಹುದು. ಓಕೆ, ಸೊ ಅಸ್ಯೂಮಿಂಗ್ ಈ 3 ಮಾರ್ಕ್ಸ್ ನೀವು ಸ್ಕೋರ್ ಮಾಡಲ್ಲ ಅಂತ ಅಂದ್ಕೊಂಡ್ರು 4 + 2 6 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಅದರಲ್ಲೂ ಏನೋ ತಪ್ಪು ಮಾಡಿದ್ದಾರೆ ಅಂತ ಅಂದ್ಕೊಂಡ್ರು 4 ಮಾರ್ಕ್ಸ್ ಅಂತೂ 100% ನೀವು ತಕ್ಕೊಳ್ಳೇಬಹುದು. ಓಕೆನಾ. ಆಮೇಲೆ ಎ ಪಿ ಚಾಪ್ಟರಲ್ಲಿ ನೀವು ಒಂದು ಕೇರ್ಫುಲ್ ಆಗಿರಬೇಕು. ಸಮ್ಟೈಮ್ಸ್ ಕ್ವಶನ್ ಬರುತ್ತೆ ಏನಂದರೆ, ಇಫ್ ದ ಸಪೋಸ್ 4th ಟರ್ಮ್ ಈಸ್, ಸಮ್ ಆಫ್ ದ 4th ಟರ್ಮ್ ಈಸ್ 20 ಆ್ಯಂಡ್ ಸಮ್ ಆಫ್ ದ 3 ಟರ್ಮ್ಸ್ ಈಸ್ 12 ಅಂತ ಕೇಳ್ತಾರೆ. ವಾಟ್ ಈಸ್ ದ 4th ಟರ್ಮ್ ಅಂತ ಕೇಳ್ತಾರೆ. ಸಿಂಪಲ್ ಫಾರ್ಮುಲಾ ನೋಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. S4 - S3 ಹಾಕ್ಬೇಕಷ್ಟೇ. ಓಕೆ, ದೇ ವಿಲ್ ಗಿವ್ ಯು S4 ದಟ್ ಈಸ್ ಸಮ್ ಆಫ್ ದ 4 ಟರ್ಮ್ಸ್, ಆಮೇಲೆ S3 ದಟ್ ಈಸ್ ಸಮ್ ಆಫ್ 3 ಟರ್ಮ್ಸ್ ಅಂತ ಕೊಟ್ಬಿಟ್ಟು ವಾಟ್ ಈಸ್ ದ 4th ಟರ್ಮ್ ಅಥವಾ ಫೈಂಡ್ ದ 4th ಟರ್ಮ್ ಅಂತ ಕೊಡ್ತಾರೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ, ದಟ್ ಈಸ್ A4 ಈಸ್ ಈಕ್ವಲ್ ಟು S4 - S3. ಓಕೆನಾ. ಇಫ್ ಯು ಯೂಸ್ ದಿಸ್ ಫಾರ್ಮುಲಾ, ಸೊ 20 - 12 8 ಈಸ್ ದ ಆನ್ಸರ್. ಇದೊಂದು ತಿಳ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ ಕ್ವಶನ್ ಬರಬಹುದು. ಆರ್ ಅಪ್ಲಿಕೇಶನ್ ಓರಿಯೆಂಟೆಡ್ ಅಲ್ಲೂ ಇದು ಯೂಸ್ ಆಗುತ್ತೆ ಈ ಕಾನ್ಸೆಪ್ಟ್. ಓಕೆ ಫೈನ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ಟೋಟಲ್ 9 ಮಾರ್ಕ್ಸ್, ಬಿಗ್ ಚಾಪ್ಟರ್. ಇದು ಕೂಡ 9 ಮಾರ್ಕ್ಸ್ ಇದೆ ಕ್ವಶನ್. 1 ಮಾರ್ಕ್ ಕ್ವಶನ್ ಏನು ಬರ್ಬೋದು ನಿಮಗೆ ಇಲ್ಲಿ, ಇದರಲ್ಲಿ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಕೇಳಬಹುದು, ಅಥವಾ ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಷನ್ ಅಂತ ಕೇಳ್ಬೋದು. ಫಾರ್ಮುಲಾ ಮೆಥಡಲ್ಲಿ ಬರೀತೀವಲ್ಲ ಅದು, ದಟ್ ಈಸ್ x = -b + r - ಸ್ಕ್ವೇರ್ ರೂಟ್ ಆಫ್ b² - 4ac/2a ಅದು ಕೇಳಬಹುದು. ಅಥವಾ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಅಂದರೆ b² - 4ac ಅದು ಕೇಳಬಹುದು. ದಟ್ ಈಸ್ ಒನ್ ಪಾಸಿಬಿಲಿಟಿ. ದೆನ್ ಅದು 1 ಮಾರ್ಕ್ ಆಯಿತು. ಓಕೆನಾ. ನೆಕ್ಸ್ಟ್ ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಷನ್ ಯೂಸಿಂಗ್ ಫಾರ್ಮುಲಾ ಮೆಥಡ್ ಅಥವಾ ಫ್ಯಾಕ್ಟರೈಸೇಷನ್, ಇದು ಬರಬಹುದು 2 ಮಾರ್ಕ್ಸ್ಗೆ. ಸೊ ಇಫ್ ಯು ನೋ ಫಾರ್ಮುಲಾ ಮೆಥಡ್ ಆ್ಯಂಡ್ ಫ್ಯಾಕ್ಟರೈಸೇಷನ್, ಈ 2 ಮಾರ್ಕ್ಸ್ ಕೂಡ ಸ್ಕೋರ್ ಮಾಡ್ಕೋಬಹುದು. ನೆಕ್ಸ್ಟ್ 2 ಮಾರ್ಕ್ಸ್ ಏನು ಬರುತ್ತೆ ಮತ್ತೆ, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆ್ಯಂಡ್ ಫೈಂಡ್ ದ ನೇಚರ್ ಆಫ್ ರೂಟ್ಸ್ ಅಂತ ಕೇಳ್ತಾರೆ. ಅಂದರೆ ಡಿಸ್ಕ್ರಿಮಿನೆಂಟ್ ಬಗ್ಗೆ, ಇಫ್ ಇಟ್ ಇಸ್ ಗ್ರೇಟರ್ ದ್ಯಾನ್ 0 ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್, if it is equal to 0 real and equal roots, if it is less than 0 the roots no roots exist or roots are imaginary ಅಂತ ಎಲ್ಲ ಇದೆ. ಸೊ ಇದು 2 ಮಾರ್ಕ್ಸ್ ಕ್ವಶನ್. ತುಂಬ ಸಿಂಪಲ್ ಆಗಿದೆ, ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ಇಲ್ಲೇ 5 ಮಾರ್ಕ್ಸ್ ನೀವು 5 ಔಟ್ ಆಫ್ 5 ತಗೋಬಹುದು. ಓಕೆನಾ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್, ಮೋಸ್ಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಅಪ್ಲಿಕೇಶನ್ ಓರಿಯೆಂಟೆಡ್. ಈ 4 ಮಾರ್ಕ್ ಕ್ವಶನ್ ನಿಮಗೆ ಮೋಸ್ಟ್ಲಿ ಅಪ್ಲಿಕೇಶನ್ ಓರಿಯೆಂಟೆಡ್ ಆಗಿರುತ್ತೆ. ಇಟ್ ಮೇ ಬಿ ಲಿಟಲ್ ಟಫರ್. ಓಕೆ, ಸೊ ಯಾರು ಬೇಸಿಕ್ಸೇ ಗೊತ್ತಿಲ್ಲೋ ಅವರು ಬೇಸಿಕ್ ಮೇಲೆ ಫೋಕಸ್ ಮಾಡಿ, ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಗೆ ಇವಾಗಲೇ ಹೋಗಬೇಡಿ. ಎಕ್ಸಾಮಲ್ಲಿ ವರ್ಷ ನೀವು ಫಸ್ಟ್ ಬೇಸಿಕ್ ಕ್ವಶನ್ ಸಾಲ್ವ್ ಮಾಡಿಕೊಂಡು ಆಮೇಲೆ ಬೇಕಿರೋ ಅಪ್ಲಿಕೇಶನ್ ಕ್ವಶನ್ನ ನೀವು ಟ್ರೈ ಮಾಡಿ. ಓಕೆನಾ. ಸೊ ಹಿಯರ್ ಅಸ್ಯೂಮಿಂಗ್ ಲೀವಿಂಗ್ ದಿಸ್ 4 ಔಟ್ ಆಫ್ 5 ನೀವು ಅಟ್ಲೀಸ್ಟ್ 4 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಡೆಫಿನೆಟ್ಲಿ ಸ್ಕೋರ್. ಫೈನ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ವಾಟ್ ಇಸ್ ನೆಕ್ಸ್ಟ್, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್. ಹಿಯರ್ ನಿಮಗೆ
4 ಮಾರ್ಕ್ಸಿಗೆ ಬರುತ್ತೆ. ಒಂದು 1 ಮಾರ್ಕ್ ಕ್ವಶನ್, ಇನ್ನೊಂದು 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. 1 ಮಾರ್ಕ್ ಕ್ವಶನ್ ಏನು ಬರ್ಬೋದು ನಿಮಗೆ, ಲೆಂತ್ ಆಫ್ ದಿ ಆರ್ಕ್ ಅಂತ ಬರಬಹುದು, ಲೆಂತ್ ಆಫ್ ಆರ್ಕ್ ಅಥವಾ ಏರಿಯಾ ಆಫ್ ಸೆಕ್ಟರ್. ಇವೆರಡು ಫಾರ್ಮುಲಾ ನೋಡ್ಕೊಳ್ಳಿ. ಲೆಂತ್ ಆಫ್ ದಿ ಆರ್ಕ್, ಏರಿಯಾ ಆಫ್ ದಿ ಸೆಕ್ಟರ್ ಫಾರ್ಮುಲಾ ನೋಡ್ಕೊಳ್ಳಿ. ಇದ್ರ ಮೇಲೆ ಒಂದು ಕ್ವಶನ್ 1 ಮಾರ್ಕಿಗೆ ಬರಬಹುದು. ಓಕೆ, ನೆಕ್ಸ್ಟ್ 3 ಮಾರ್ಕಿಗೆ ಕೂಡ ಏನು ಬರ್ಬೋದು, 3 ಮಾರ್ಕಿಗೆ ಮಲ್ಟಿಪಲ್ ಫಿಗರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸ್ಕ್ವೇರ್ ಕೊಟ್ಟಿರ್ತಾರೆ, ಮತ್ತೆ ಒಳಗಡೆ ಸರ್ಕಲ್ಸ್ ಕೊಟ್ಟಿರ್ತಾರೆ, ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಅಂತ ಕೊಡ್ತಾರೆ. ಸೊ ಇದು 2 ಫಿಗರ್ಸ್ ಇರುತ್ತೆ ಆ್ಯಕ್ಚುಲಿ, ಅದನ್ನು ನೀವು ಶೇಡೆಡ್ ರೀಜನ್ನ ಫೈಂಡ್ ಮಾಡಬೇಕು. ಓಕೆ, ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇದು, ಬಟ್ ಪ್ರಯತ್ನ ಮಾಡಬಹುದು, ಯು ಕ್ಯಾನ್ ಟ್ರೈ ಆ್ಯಕ್ಚುಲಿ. ಓಕೆ, 2 ಫಿಗರ್ ಇರುತ್ತೆ. ನೀವು ಅದು ಹೇಗೆ ಸಾಲ್ವ್ ಮಾಡ್ತೀರಾ ಅಂದರೆ ಏರಿಯಾ ಆಫ್ ದ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ದ ಸೆಮಿ ಸರ್ಕಲ್ ಅಂತ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಹಾಫ್ ಸರ್ಕಲ್ ಇದ್ರೆ. ಸೊ ಓಕೆ, ಇದನ್ನ ನೀವು ನೋಡ್ಕೊಳ್ಳಿ, ಡೀಟೇಲ್ಸ್ನ ಸ್ವಲ್ಪ ಟ್ರೈ ಮಾಡಿ. ಆಗಲಿಲ್ಲ ಅಂದ್ರೂ ನೀವು 4ಗೆ 2 ಮಾರ್ಕ್ಸ್ ಅಂತೂ ಸ್ಕೋರ್ ಮಾಡಬಹುದು ಡೆಫಿನೆಟ್ಲಿ. ಓಕೆ, ನೆಕ್ಸ್ಟ್ ಟ್ರಿಗ್ನಾಮೆಟ್ರಿ. ಟ್ರಿಗ್ನಾಮೆಟ್ರಿಲಿ ನೀವು ಫಸ್ಟ್ ಬೇಸಿಕ್ ರೇಷಿಯೋಸ್ ಗೊತ್ತಿರಬೇಕು. ಅಂದರೆ ಸೈನ್ ಥೀಟಾ ಮೀನ್ಸ್ ಏನು, ಆಪೋಸಿಟ್ ಬೈ ಹೈಪಾಟಿನ್ಯೂಸ್, OH. ತುಂಬ ಸಿಂಪಲ್ ಆಗಿ ನೆನ್ಪಿಟ್ಕೋಬಹುದು. ಹೇಗೆ ಟ್ರಿಗ್ನಾಮೆಟ್ರಿ ಅಂದರೆ ಸೈನ್ ಥೀಟಾ ಮೀನ್ಸ್ O, ಕಾಸ್ ಥೀಟಾ ಮೀನ್ಸ್ A, ಟ್ಯಾನ್ ಥೀಟಾ ಮೀನ್ಸ್ OA. ವಾಟ್ ಈಸ್ ದಿಸ್ O, A, OA? O ಅಂದರೆ ಆಪೋಸಿಟ್ ಬೈ ಹೈಪಾಟಿನ್ಯೂಸ್, A ಅಂದರೆ ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್, OA ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಸೈನ್ ಥೀಟಾ ಅಂದರೆ O, ಸೈನ್ ಥೀಟಾ ಅಂದರೆ ಆಪೋಸಿಟ್ ಬೈ ಹೈಪಾಟಿನ್ಯೂಸ್. ಕಾಸ್ ಥೀಟಾ ಅಂದರೆ A, ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್. ಟ್ಯಾನ್ ಥೀಟಾ ಅಂದರೆ OA, ಆಪೋಸಿಟ್ ಬೈ ಅಡ್ಜಸೆಂಟ್. ಇಷ್ಟು ಸಿಂಪಲ್ ನೆನ್ಪಿಟ್ಕೊಂಡು ನೀವು ಬೇರೆ ರೇಷಿಯೋಸ್ನ ತುಂಬ ಈಸಿಯಾಗಿ ನೆನ್ಪಿಟ್ಕೋಬಹುದು. ಅದನ್ನು ನೆನ್ಪಿಟ್ಕೊಂತು ಅಂದರೆ ನಿಮಗೆ 1 ಮಾರ್ಕ್ ಗ್ಯಾರಂಟಿ ಬರುತ್ತೆ. ಫಸ್ಟ್ 1 ಮಾರ್ಕ್ ಸ್ಕೋರ್ ಮಾಡ್ಕೋಬಹುದು. ನೆಕ್ಸ್ಟ್ ಮತ್ತೆ ನಿಮಗೆ ಬೇಸಿಕ್ ಐಡೆಂಟಿಟೀಸ್ ಗೊತ್ತಿರಬೇಕು. ವಿಚ್ ಆರ್ ದ ಬೇಸಿಕ್ ಐಡೆಂಟಿಟೀಸ್? ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಇದೆ, ರೈಟ್? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಕೋಸಿಕೆಂಟ್ ಸ್ಕ್ವೇರ್ ಥೀಟಾ ಅದು ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್ ಥೀಟಾ. ಈ ಥರ 3 ಐಡೆಂಟಿಟೀಸ್ ಇದೆ. ಇದನ್ನ ಕಲ್ತ್ಕೊಳ್ಳಿ. ಅಟ್ಲೀಸ್ಟ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾನ ಕಲ್ತ್ಕೊಳ್ಳಿ. ಅಲ್ಲಿ ಇನ್ನೊಂದು ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಏನು ಬರುತ್ತೆ, ಮತ್ತೆ ನಿಮಗೆ ಟೇಬಲ್ ಗೊತ್ತಿರಬೇಕು. ಟೇಬಲ್ ಅಂದರೆ ಸೈನ್ 0 ಡಿಗ್ರಿ ಅಂದರೆ 0, ಸೈನ್ 30 ಅಂದರೆ 1/2. ಈ ಟೇಬಲ್ ಗೊತ್ತಿತ್ತು ಅಂದರೆ ಇಲ್ಲಿ ಮತ್ತೆ ನೀವು 2 ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬಹುದು. ನೆಕ್ಸ್ಟ್ ಫೈನಲ್ 3 ಮಾರ್ಕ್ಸ್ ಕ್ವಶನಲ್ಲಿ ಚಾನ್ಸಸ್ ಏನು ಅಂದರೆ ಕಾಂಪ್ಲಿಮೆಂಟ್ರಿ ರೇಷಿಯೋ ಅಂತ ಇದೆ. ಅದನ್ನು ಕೊಡ್ಬೋದು ಇಲ್ಲಿ 3 ಮಾರ್ಕ್ಸಲ್ಲಿ. ಅಂದರೆ ಕಾಂಪ್ಲಿಮೆಂಟ್ರಿ ಅಂದರೆ ಯಾವುದು? ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೈನ್ 90 ಮೈನಸ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಅಂತ ಇದೆ ಅಲ್ವಾ? ಕಾಸ್ 90 ಮೈನಸ್ ಎ ಇಸ್ ಈಕ್ವಲ್ ಟು ಸೈನ್ ಎ. ಇದು ಒಂದು ಕಲ್ತ್ಕೊಂಡಿರಬೇಕು. ಜೊತೆಗೆ ಐಡೆಂಟಿಟೀಸ್ ನೋಡ್ಕೊಳ್ಳಿ, ಮತ್ತೆ ಈ ಆ್ಯಂಗಲ್ಸ್. ಈ 3ರಲ್ಲಿ ಒಂದು ಟಾಪಿಕ್ ಗ್ಯಾರಂಟಿ ಬರುತ್ತೆ, 3 ಮಾರ್ಕ್ಸ್ ಕ್ವಶನ್ ಬರಬಹುದು. ಓಕೆ, ಇಲ್ಲ ಅಸ್ಯೂಮಿಂಗ್ 3 ಮಾರ್ಕ್ಸ್ ಕ್ವಶನ್ ಟಫ್ ಇಂತು ಅಂತ ಅಂದ್ಕೊಂಡು ನಾವು ನೋಡಿದ್ರು, ನಾವು 7ಅಲ್ಲಿ 3 ಕಳ್ಕೊಂಡ್ರು, ನಾವು 4 ಮಾರ್ಕ್ಸ್ನ ನಾವು ಇಲ್ಲಿ ಕೂಡ ಸ್ಕೋರ್ ಮಾಡಬಹುದು. ಆಲ್ ರೈಟ್, 4 ಮಾರ್ಕ್ಸ್ ಡೆಫಿನೆಟ್ಲಿ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ. ಬೇಸಿಕ್ ಲೆವೆಲ್ ಗೊತ್ತಿಲ್ಲದಲ್ಲೇ ಇರೋರಿಗೆ ಡೆಫಿನೆಟ್ಲಿ ಟಫ್ ಇರುತ್ತೆ, ಸ್ವಲ್ಪ ಅವರಿಗೆ ಅರ್ಥ ಆಗಲ್ಲ. ಬೇಸಿಕ್ಗೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ಅರ್ಥ ಆಗಲ್ಲ. ಬೇಸಿಕ್ ಗೊತ್ತಿತ್ತು ಅಂದರೆ ಅರ್ಥ ಆಗುತ್ತೆ. ಯಾವ ಬೇಸಿಕ್ ನಾನು ಹೇಳಿದ್ನಲ್ಲ ಹೇಳಿ, O, A, OA, ಈ ಬೇಸಿಕ್ ಗೊತ್ತಿರಬೇಕು. ತುಂಬ ನಿಮ್ಗೇನು ಇಲ್ಲಿ ಟೇಬಲ್ ಅವೆಲ್ಲ ನೆನಪಿಲ್ಲ ಅಂದ್ರೂ ಕಂಪ್ಲೀಟ್ ಆಗಿ ತುಂಬ ಇಂಪಾರ್ಟೆಂಟ್ ಏನಿದು O, A, OA ಇದು ಗೊತ್ತಿರಬೇಕು. 3 ಗೊತ್ತಿತ್ತು ಅಂದರೆ ನೀವು ಅದರಲ್ಲಿ ಅಬ್ಸರ್ವ್ ಮಾಡಿ. ನೀವು ಆ್ಯಂಗಲ್ನ ಫಾರ್ ಎಕ್ಸಾಂಪಲ್ ಈ ಥರ ಟ್ರಯಾಂಗಲ್ ಇತ್ತು ಅಂದರೆ ಇಲ್ಲಿ ಥೀಟಾ ಇರುತ್ತೆ, ಅಲ್ಲಿ ಆಪೋಸಿಟ್ ಕೊಟ್ಟಿದ್ದಾರೆ, ಅಡ್ಜಸೆಂಟ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅಂತ ನೀವು ಟ್ರೈ ಮಾಡ್ಬೋದು ಕ್ವಶನ್. ಓಕೆ, ಅಷ್ಟು ಗೊತ್ತಿರಬೇಕು ಫಸ್ಟು. ಓಕೆ, ಇಲ್ಲಿ ಇನ್ನೊಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೀವು ಫಸ್ಟೇ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅದೆಲ್ಲ ಕಲ್ತ್ಕೊಂಡು ಹೋಗಿ. ಎಕ್ಸಾಮಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ, ಎಕ್ಸಾಮ್ ಸ್ಟ್ರೆಸ್ಸಿಗೆ, ಟೆನ್ಷನ್ಗೆ ನೀವು ಮರ್ತೋಗುತ್ತೆ. ಸೈನ್ ಥೀಟಾ ಅಂದ್ರೇನು, ಕಾಸ್ ಥೀಟಾ ಅಂದ್ರೇನು ಮರ್ತೋಗ್ಬೋದು. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ವೆನ್ ಯು ಗೆಟ್ ಯುವರ್ ಆನ್ಸರ್ ಶೀಟ್ಸ್, ನಿಮ್ಮ ಆನ್ಸರ್ ಶೀಟ್ನ ರಫ್ ಶೀಟಲ್ಲಿ ಕೂಡ ನೀವು ಬರ್ಕೋಬಹುದು. ಬರ್ಕೊಂಡು ನೀವು ಫಸ್ಟೇ ಆಮೇಲೆ ಸ್ಟಾರ್ಟ್ ಮಾಡಿ ಕ್ವಶನ್ಸ್ನ ಬೇಕಿದ್ರೆ. ಅವಾಗ ನಿಮ್ಗೆ ಈಸಿ ಆಗುತ್ತೆ. ಅವಾಗ ನೀವು ಇನ್ನೂ ಟೆನ್ಷನ್ಗೆ ಹೋಗಿರಲ್ಲ, ಇನ್ನೂ ಕ್ವಶನ್ಸ್ ಸ್ಟಾರ್ಟ್ ಮಾಡಿರಲ್ಲ. ಸೊ ನೀವು ಆ ರೇಷಿಯೋಸ್ನ ಬರ್ಕೊಂಡು ಬೇಕಿದ್ರೆ ಆಮೇಲೆ ಯೂಸ್ ಮಾಡ್ಕೋಬಹುದು. ಅದೊಂದು ಕೆಲಸ ನೀವು ಮಾಡ್ಕೊಂಡ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಇರುತ್ತೆ ಅವಾಗ. ಓಕೆನಾ? ಸೊ ಬಿಗಿನಿಂಗ್ ಆಫ್ ದ ಪೇಪರ್ ಇನ್ನು ನೀವು ಸ್ಟಾರ್ಟ್ ಮಾಡಿರಲ್ಲ, ಕ್ವಶನ್ ಸಾಲ್ವ್ ಮಾಡಿರಲ್ಲ, ಸ್ಟ್ರೆಸ್ ಅಷ್ಟೊಂದಿರಲ್ಲ, ಬೇಗ ನೀವು ಟಕ್ ಟಕ್ ಅಂತ ಕಾಪಿ ಮಾಡ್ಬೋದು. ಕಾಪಿ ಎಸೈ ಕಾಪಿ ಯು ಹ್ಯಾವ್ ಟು ಆ್ಯಕ್ಚುಲಿ ರೈಟ್ ಡೌನ್. ಓಕೆ, ನೀವು ನೆನಪಿಟ್ಕೊಂಡು ಬರೀಬೇಕು, ರಫಲ್ಲಿ ಬರ್ಕೋಬಹುದು. ಕ್ವಶನ್ ಪೇಪರ್ ಮೇಲೆ ಯಾವುದೇ ಕಾರಣಕ್ಕೂ ಬರೆಯೋ ಹೋಗಿಲ್ಲ, ನೆನಪಿರಲಿ. ಓಕೆ, ನಿಮ್ಮ ರಫ್ ಶೀಟಲ್ಲಿ, ಏನು ರಫ್ ಶೀಟ್ ಅಂದರೆ ಅವ್ರು ಕೊಟ್ಟಿರ್ತಾರಲ್ಲ ಆನ್ಸರ್ ಬುಕ್ಲೆಟ್, ಆ ಬುಕ್ಲೆಟಲ್ಲಿ ಕೊನೆಯಲ್ಲಿ ಬರ್ಕೋಬಹುದು. ಓಕೆನಾ? ಫೈನ್. ಸೊ ಇಲ್ಲಿ 4 ಮಾರ್ಕ್ಸಿಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿನಲ್ಲಿ ಸ್ವಲ್ಪ ಟಫ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಅಟ್ಲೀಸ್ಟ್ 2 ಮಾರ್ಕ್ಸ್ ಆದರೂ ಸ್ಕೋರ್ ಮಾಡ್ಬೋದು ನೀವು ಟ್ರೈ ಮಾಡಿ. ಓಕೆ.
ಫೈನ್. ಕಮಿಂಗ್ ಟು ದ ಲಾಸ್ಟ್ ಚಾಪ್ಟರ್ ನಾವು, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್. ಲಾಸ್ಟ್ ಚಾಪ್ಟರ್ ಬಂದರೆ ನೀವು ಇಲ್ಲಿ ಫಾರ್ಮುಲಾ ನೋಡ್ಕೊಳೋದು ತುಂಬ ಇಂಪಾರ್ಟೆಂಟ್. ಫಾರ್ಮುಲೆ ನೋಡ್ಕೊಳ್ಳಿ, ಎಲ್ಲ ಶೇಪ್ಸ್ದು ಫಾರ್ಮುಲೆ ನೋಡ್ಕೊಳ್ಳಿ. ಅಟ್ಲೀಸ್ಟ್ 2 ಮಾರ್ಕ್ ಕ್ವಶನ್ ಫಾರ್ಮುಲಾ ಮೇಲೆ ಬಂದೇ ಬರುತ್ತೆ. ಫಾರ್ಮುಲಾ ಕೇಳ್ತಾರೆ, ಇನ್ನೊಂದು ಮಾರ್ಕ್ ಕ್ವಶನ್ ಯಾವುದಾದ್ರೂ ಒಂದು ವಾಲ್ಯೂಮ್ ಫೈಂಡ್ ಔಟ್ ಮಾಡಿ ಅಥವಾ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಇನ್ನೊಂದು 3 ಮಾರ್ಕ್ ಕ್ವಶನ್ ನಿಮಗೆ ಬಂದುಬಿಟ್ಟು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಬನ್ನೇಸೆ 2 ಶೇಪ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸಿಲಿಂಡರ್ ಇರ್ಬೋದು, ಅದ್ರ ಮೇಲೆ ಕೋನ್ ಇರ್ಬೋದು. ಇದು ಏನಿಲ್ಲ, ಬೇಸಿಕ್ ಅರ್ಥ ಆದರೆ ಇದು ಈಸಿನೇ. ಯು ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ದ ಕೋನ್. ಅದೆರಡು ಆ್ಯಡ್ ಮಾಡಿದ್ರೆ ಆಯಿತು, ಆನ್ಸರ್ ಬರುತ್ತೆ. ಇಷ್ಟೇ ಇರೋದು, ಇದನ್ನು ಮಾಡಬಹುದು. ಕೆಲವರಿಗೆ ಸ್ವಲ್ಪ ಟಫ್ ಅನಿಸ್ಬೋದು, ಅಂಥವರು ಅಟ್ಲೀಸ್ಟ್ 6 ಮಾರ್ಕ್ಸಿಗೆ 3 ಮಾರ್ಕ್ಸ್ ಆದರೂ ಕೂಡ ಡೆಫಿನೆಟ್ಲಿ ನೀವು ಸ್ಕೋರ್ ಮಾಡಬಹುದು. ಅಲ್ಲಿಗೆ ಈ 12 ಚಾಪ್ಟರ್ಸಲ್ಲಿ ನಿಮಗೆ ಟೋಟಲ್ 50 ಮಾರ್ಕ್ಸ್ ಸ್ಕೋರ್ ಮಾಡ್ದಂಗೆ ಆಗುತ್ತೆ. ಈ ಕಡೆ ಸೆಕೆಂಡ್ ಪಾರ್ಟಲ್ಲಿ 3 + 2 5 + 4 9 + 2 11 + 4 15 + 4 19. ಓಕೆನಾ? ಇಲ್ಲಿ 19 ಮಾರ್ಕ್ಸ್. ಫಸ್ಟ್ 6 ಚಾಪ್ಟರ್ಸ್ ನಾನು ಏನು ತೋರಿಸಿದೆ ಅದು 31 ಮಾರ್ಕ್ಸ್. ಸೆಕೆಂಡ್ ಏನು 6 ಚಾಪ್ಟರ್ಸ್ ನಾನು ತೋರಿಸ್ತಾ ಇದ್ದೀನಿ ಅದು 19 ಮಾರ್ಕ್ಸ್ಗಿದೆ. ಸೊ ಟೋಟಲ್ 50 ಮಾರ್ಕ್ಸ್ ಇದೆ. ಸೊ ನಾನು ಹೇಳಿದಾಗೆ ಫಸ್ಟು ನೀವು ಆ ಫಸ್ಟ್ 6 ಚಾಪ್ಟರ್ಸ್ನ ಪ್ರಾಕ್ಟೀಸ್ ಮಾಡಿ 31 ಪ್ರಿಪೇರ್ ಆಗಿ ಆಮೇಲೆ ಇಲ್ಲಿಗೆ ಬನ್ನಿ. ಇಲ್ಲೂ ನೀವು ಚೆನ್ನಾಗಿ ಪ್ರಿಪೇರ್ ಆದರೆ ಆಮೇಲೆ ನೀವು ಅಪ್ಲಿಕೇಶನ್ ರಿಲೇಟೆಡ್ ಕ್ವಶನ್ಸ್ಗೆ ಹೋಗಬೇಕು. ಇಲ್ಲಾಂದರೆ ನೀವು ಹೋಗೋಕ್ಕೋಗ್ಬಾರ್ದು, ಫಸ್ಟ್ ಇದನ್ನು ಪ್ರಿಪೇರ್ ಆಗಬೇಕು. ಓಕೆನಾ? ಬನ್ನಿ ನೆಕ್ಸ್ಟ್ ಇನ್ನೇನು ನೋಡ್ಬೋದು. ಅಪ್ರಾಕ್ಸಿಮೇಟ್ಲಿ ನಿಮಗೆ ಎಕ್ಸಾಮಲ್ಲಿ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಅಪ್ರಾಕ್ಸಿಮೇಟ್ಲಿ 10 to 15 ಮಾರ್ಕ್ಸ್ ಬರಬಹುದು. 10 ರಿಂದ 15 ಮಾರ್ಕ್ಸ್ ಬರಬಹುದು ನಿಮಗೆ. ಅಂದರೆ ಏನರ್ಥ? ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್ ಏನು ನಮಗೆ ಕನ್ಫ್ಯೂಸ್ ಮಾಡಬಹುದು, ಟಫ್ ಆಗ್ಬೋದು, ತಲೆ ನೋವ್ತಾ ಇದೆ, ಅರ್ಥ ಆಗ್ತಿಲ್ಲಪ್ಪ, ಹೆಂಗೆ ಕ್ವಶನ್ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಅನ್ನೋದು, ಸ್ವಲ್ಪ ತಲೆ ತಿನ್ನಬಹುದು ಅನ್ನೋದು 10 ರಿಂದ 15 ಮಾರ್ಕ್ಸ್ ಮ್ಯಾಕ್ಸಿಮಮ್. ಇದು ನಾನು ಹೇಳ್ತಾ ಇರೋದು, ತುಂಬ ಜಾಸ್ತಿ ಬರಲ್ಲ. ಇದಕ್ಕಿಂತ ಕಡಿಮೆ ಕೂಡ ಬರಬಹುದು, ಇದಕ್ಕಿಂತ ಕಡಿಮೆ ಕೂಡ ಬರಬಹುದು ನಿಮ್ಮ. ಓಕೆ, ಇಟ್ ಡಿಪೆಂಡ್ಸ್ ಆನ್ ದ ಕ್ವಶನ್ ಪೇಪರ್. ಕಡಿಮೆನೂ ಕೂಡ ಬರಬಹುದು ಅನ್ಕೊಳ್ಳೋಣ. ನಾವು 10 ರಿಂದ 15 ಮಾರ್ಕ್ಸೇ ಬಂತು ಟಫ್ ಇರೋದು ಅಂತ ಅನ್ಕೊಂಡ್ರು ಅಲ್ಲಿಗೆ ಅರ್ಥ ಏನು? ಔಟ್ ಆಫ್ 80 ಮಾರ್ಕ್ಸ್ 65 to 70 ಅಲ್ಲಿಗೆ ಈಸಿ ಬಂತು ಅಂತ ತಾನೆ. ಬೇಸಿಕ್ ಕ್ವಶನ್ ಇದೆ ತಾನೆ, 65 to 70 ಮಾರ್ಕ್ಸ್. ಸೊ ನಾವು ಫಸ್ಟ್ ಫೋಕಸ್ ಈ 65 to 70 ಮಾರ್ಕ್ಸ್ ಸ್ಕೋರ್ ಮಾಡ್ಕೊಳಕ್ಕೆ ಮಾಡೋಣ. ಇದು ಚೆನ್ನಾಗಿ ಆಯಿತು ಅಂದರೆ ಆಮೇಲೆ ಅದನ್ನು ಮಾಡೋಣ ಕ್ವಶನ್ಸ್ ಅಲ್ವಾ. ಸೊ ನಿಮ್ಮ ಫೋಕಸ್ ಏನಿರಬೇಕು? ಫಸ್ಟು ಈ ಬೇಸಿಕ್ ಕ್ವಶನ್ಸ್ ಏನಿದೆ, ಫಸ್ಟ್ ಫೋಕಸ್ ಆನ್ ಗೆಟಿಂಗ್ ದ ಬೇಸಿಕ್ ಕ್ವಶನ್ಸ್ ರೈಟ್. ಬೇಸಿಕ್ ಕ್ವಶನ್ಸ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಯು ಕ್ಯಾನ್ ಟ್ರೈ ಫಾರ್ ಅಪ್ಲಿಕೇಶನ್ ಓರಿಯೆಂಟೆಡ್ ಆಲ್ಸೋ, ಆಮೇಲೆ ಟ್ರೈ ಮಾಡಿ. ಓಕೆ, ಮ್ಯಾಥ್ಸಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ ಸ್ಟೂಡೆಂಟ್ಸ್, ಏನಕ್ಕೆ ಮಕ್ಕಳು ಮಿಸ್ ಮಾಡ್ತಾರೆ ಅಂದರೆ ದೇ ವಿಲ್ ಜಸ್ಟ್ ರೀಡ್ ಇಟ್. ಮ್ಯಾಥ್ಸ್ನ ಏನು ಮಾಡ್ತಾರೆ, ಬೇರೆ ಸಬ್ಜೆಕ್ಟ್ಸ್ ಥರ ಜಸ್ಟ್ ಓದ್ಕೊಂಡು ಹೋಗ್ತಾರೆ. ನೀವು ಕನ್ನಡ ಇಂಗ್ಲೀಷ್ ಆದರೆ ಓದ್ಕೊಂಡು ಹೋದರೆ ಸಾಕು, ರೈಟಿಂಗ್ ಬರೆಯೋದು ಪ್ರಾಕ್ಟೀಸ್ ಮಾಡೋದು ಬೇಕಾಗಲ್ಲ ತುಂಬ ಸಲ. ಬಟ್ ಮ್ಯಾಥಮೆಟಿಕ್ಸ್ ವಾಂಟ್ಸ್ ಯು ಟು ಪ್ರಾಕ್ಟೀಸ್. ಮ್ಯಾಥಮೆಟಿಕ್ಸಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಎಷ್ಟು ಈಸಿ ಅರ್ಥ ಆಗಿದ್ರು ನೀವೇ ಆ ಕ್ವಶನ್ ಒಂದ್ಸಲ ಬರ್ಕೊಂಡು ಒಂದ್ಸಲ ಸಾಲ್ವ್ ಮಾಡಿಬಿಡಿ ಸಾಕು. ಅಷ್ಟು ಮಾಡಿದ್ರೆ ಸಾಕು, ನೀವು ಡೆಫಿನೆಟ್ಲಿ ಸ್ಕೋರ್ ಮಾಡ್ತೀರಾ. ಓಕೆನಾ? ಸೊ ನಿಮಗೆ ಟೈಮ್ ಇದೆ. ಐ ಆಮ್ ಶೋರ್ ಈ 15 ಅವರ್ಸ್ನ ನೀವು ಟೈಮ್ ಡೆಡಿಕೇಟೆಡ್ ಆಗಿಟ್ಟು ವಿತೌಟ್ ಎನಿ ಡಿಸ್ಟ್ರಾಕ್ಷನ್ಸ್ ನೀವು 15 ಅವರ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ 50 ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್. ದಟ್ ಈಸ್ ಔಟ್ ಆಫ್ 80 50 ಮಾರ್ಕ್ಸ್ ಮೀನ್ಸ್ ನಿಮಗೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಅದು. ಪ್ಲಸ್ ನಿಮ್ಮ ಇಂಟರ್ನಲ್ಸ್ 19 ಅಥವಾ 20 ಸ್ಕೋರ್ ಮಾಡಿತ್ತು ಅಂದರೆ 50 + 20 70 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು ಈಸಿಯಾಗಿ. 100ಗೆ 70 ಸ್ಕೋರ್ ಮಾಡ್ಬೋದು ಅಲ್ವಾ. ಸೊ ಐ ಹೋಪ್ ನೀವು ಚೆನ್ನಾಗಿ ಇದನ್ನು ಫಾಲೋ ಮಾಡ್ತೀರಾ ಈ ಗೈಡೆನ್ಸ್ನ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಮಾತ್ರ ನೀವು, ಅಥವಾ ಬೇರೆಯವರಿಗೆ ಯೂಸ್ಫುಲ್ ಆಗ್ಬೋದು ಅನಿಸಿದ್ರೆ ಅವ್ರಿಗೂ ಶೇರ್ ಮಾಡಿ. ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಕೊಡಿ. ನಿಮ್ಮ ಎಕ್ಸಾಮ್ ಆದಮೇಲೆ ಈ ಸಜೆಷನ್ಸಿಂದ ನಿಮಗೆ ಉಪಯೋಗ ಆಯಿತು ಅಂದರೆ ನೀವು ಕಮೆಂಟ್ಸಲ್ಲಿ ಹಾಕಿ, ನಾವು ನೋಡೋಣ. ನಿಮಗೆ ಉಪಯೋಗ ಆಗಿದೆ ಅನಿಸಿದ್ರೆ ನಾವಿನ್ನ ವೀಡಿಯೋಸ್ನ ನಾನು ಡೆಫಿನೆಟ್ಲಿ ಮುಂದೆ ಕೂಡ ಮಾಡ್ತೀನಿ. ಓಕೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹೀಗೆ ಫ್ಯೂಚರಲ್ಲಿ ಕೂಡ ನಾನು ಉಪಯೋಗ ಆಗುವಂಥ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಟೇಕ್ ಕೇರ್.